ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನೀವು ನೋಡಿರ್ತೀರಾ ಸಾತ್ವಿಕ್ ಅಂದರೆ ನನ್ನ ಮಗ ಎಷ್ಟು ತರಲೆ ಮಾಡ್ತಿರ್ತಾನೆ ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅವನಿಗೆ ಊಟ ಮಾಡಿಸಿ ಮಲಗಿಸೋ ಅಷ್ಟರಲ್ಲೇ 12:30 ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ಮೊನ್ನೆ ನಾನು ಒಂದು ಬಾಡಿ ಲೋಷನ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದು ಹೇಗಿದೆ ಅಂತ ನಿಮಗೆ ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಅದು ನಿನ್ನೆ ತಾನೇ ಡೆಲಿವರಿ ಆಯಿತು. ಸೊ ಅದು ಆ ಪ್ರಾಡಕ್ಟು ಯಾವ ಥರ ನಮ್ಮ ಸ್ಕಿನ್ಗೆ ಎಫೆಕ್ಟಿವ್ ಆಗಿದೆ ಮತ್ತು ತುಂಬ ಮಾಯ್ಶ್ಚರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಆ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಂದು ಬೇಕಂತ, ಈ ಬ್ರ್ಯಾಂಡ್ ನೇಮ್ ಹೆಸರು ಬೇಕಂತ. ಸೊ ಇದು ಬಾಡಿ ಲೋಷನ್. ಇದರಲ್ಲಿ ತುಂಬ ಪ್ರಾಡಕ್ಟ್ಗಳಿದೆ. ಒಂದು ಬಾಡಿ ವಾಷಸ್ ಆಗಿರ್ಬೋದು, ಮತ್ತು ಸೀರಮ್ ಆಗಿರ್ಬೋದು, ಸೋಪು, ನಮಗೆ ಯಾವ್ದು ಬೇಕು ಎಲ್ಲ ಪ್ರಾಡಕ್ಟ್ ಕೂಡ ಸಿಗುತ್ತೆ ಈ ಬೇಕ್ ಬ್ರ್ಯಾಂಡಲ್ಲಿ. ಈ ಬೇಕ್ ಬ್ರ್ಯಾಂಡಲ್ಲಿ ನನಗೆ ಬಾಡಿ ಲೋಷನ್ನ ತಗೊಂಡಿದ್ದೀನಿ. ಸೊ ಇದು ಒನ್ ಡೇ ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬ ಜಾಸ್ತಿ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ ತುಂಬ 24 hours ಮಾಯ್ಶ್ಚರ್ ಆಗಿರುತ್ತೆ, ಮತ್ತು ಇದರ ಸ್ಮೆಲ್ ಕೂಡ ತುಂಬ ಮೈಲ್ಡ್ ಸ್ಮೆಲ್ ಇದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಮತ್ತು ಇದು ತುಂಬ ಬ್ರೈಟ್ನಿಂಗ್ ಅಂತಲೇ ಹೇಳ್ಬೋದು, ಸ್ಕಿನ್ ಬ್ರೈಟ್ನಿಂಗ್. ನಿಮಗೇನಾದರೂ ಹ್ಯಾಂಡ್ಸ್ ಆಗಿರ್ಬೋದು ಮತ್ತು ಫೇಸಸ್ಸಲ್ಲಾಗಿರ್ಬೋದು ತುಂಬ ಟ್ಯಾನ್ ಆಗಿದ್ದರೆ ಈ ಒಂದು ಪ್ರಾಡಕ್ಟನ್ನು ಈ ಒಂದು ಲೋಷನನ್ನು ಯೂಸ್ ಮಾಡಿದ್ರೆ ಅದು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಇವಾಗ. ಇದು ಯಾವ ಥರ ಅಂತಂದರೆ ಈ ಥರ ಇರುತ್ತೆ, ಬಾಟಲ್ ಟೈಪಲ್ಲಿದೆ. ಇದರಲ್ಲಿ ಇಲ್ಲಿ ತನಕ ಇದೆ, ಜಾಸ್ತಿ ಕಡಿಮೆ ಅಂತಲೂ ಇಲ್ಲ, ಜಾಸ್ತಿ ಇದೆ. ಎಷ್ಟು ml ಇದೆ ಅಂತಂದರೆ 200 ml. ಕರೆಕ್ಟ್ ನಮಗೆ 200 ml ಕೊಟ್ಟಿರ್ತಾರೆ. ಸೊ ಇದು ನಾವು ಈ ಥರ ಓಪನ್ ಮಾಡಿಬಿಟ್ಟು ಫ್ಲಶ್ ಮಾಡೋದಷ್ಟೇ. ಇದು ಈ ಥರ ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಮೈಲ್ಡ್ ಸ್ಮೆಲ್. ಬಟ್ ಇದು ಒಂಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಇರುತ್ತೆ. ನಮಗೆ ಆ ಕ್ರೀಮ್ ಹಾಕಿದಾಗ ಒಂದು ನಮ್ಮ ಬಾಡಿಲಿ ಬೇಗ ಅಟ್ರಾಕ್ಟಿವ್ ಆಗಿ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಜಾಸ್ತಿ ಹಾಕಬೇಕು, ಆವಾಗ ನಮಗೆ ರಿಸಲ್ಟ್ ಗೊತ್ತಾಗೋದು. ಮತ್ತು ಇನ್ನು ನೆಕ್ಸ್ಟ್ ನಾನಿಲ್ಲಿ ಮಂಡೇ ಇವತ್ತು, ಸೊ ಏನು ಕೆಲಸ ಮಾಡಿರಲಿಲ್ಲ, ಹಾಗಾಗಿ ಬಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಮನೆ ಕೆಲಸಗಳ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಬಂದಿದ್ದೀನಿ. ಈ ಪ್ರಾಡಕ್ಟ್ನ ಒಂದು ರೇಟ್ನ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಸೊ ಇದು ಬಂದು MRP ಬಂದು 545 ಇದೆ. ಬಟ್ ನಮಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಅದು 370 ಆಗಿರ್ಬೋದು, ಮತ್ತು 350 ಆ ಥರ ನಮಗೆ ಸಿಗುತ್ತೆ, ಆಫರಲ್ಲಿ ಸಿಗುತ್ತೆ. ಸೊ ಆದಷ್ಟು ಇದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದು ನೋಡಿ, MRP ಬಂದು 545 ಇದೆ. ಇದು ತುಂಬಾ ಜಾಸ್ತಿ ಆಗುತ್ತೆ. ಸೊ ಆನ್ಲೈನಲ್ಲಿ ನಮಗೆ ಕಡಿಮೆ ಸಿಗುತ್ತೆ, ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಸಾತ್ವಿಕ್ಗೆ ಊಟ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ 12:30 ಆಗಿತ್ತು. ಸೊ ಅವನ್ನ ಲಾಲಿಲಿ ಮಲಗಿಸ್ಬಿಟ್ಟಿದ್ದೀನಿ. ಅವನು ಎದ್ದ ತನಕ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಿರ್ತೀನಿ. ಸೊ ಇವಾಗ ನಾನು ಪಾತ್ರೆ ಕೂಡ ತೊಳೆದಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಮತ್ತು ಇವತ್ತು ಪೂಜೆ ಬೇರೆ ಮಾಡಬೇಕು. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಬೇಗ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ನಮ್ಮದು ಮಾರ್ಚ್ 1 ಮೊನ್ನೆ ತಾನೇ ಆ್ಯನಿವರ್ಸರಿ ಇತ್ತು. ಸೊ ಅವಾಗ ಹಸ್ಬೆಂಡ್ ಏನು ಮಾಡಿದ್ರು, ನನಗೆ ಸೆಲೆಬ್ರೇಟ್ ಮಾಡಿದೆ. ಇಷ್ಟು ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ 3 ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಈ ವರ್ಷ ಸೆಲೆಬ್ರೇಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ, ನಾನು ಕೋಪ ಮಾಡ್ಕೊಂಡಿದ್ದೆ. ಸೊ ಕೋಪ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನನಗೆ ಸ್ವೀಟನ್ನು ತಂದು ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಒಂದು ಅರ್ಧಂಬರ್ಧ ಖಾಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮೊದಲು ನಾನು ಅಡುಗೆ ಮನೆಗೆ ಏನಾದರೂ ಕೆಲಸ ಮಾಡಬೇಕು ಅಂತ ಬಂದರೆ ಸ್ವೀಟ್ ತಿಂದ್ಕೊಂಡು ಏನಾದರೂ ಒಂದು ತಿನ್ನೋಕ್ಕೆ ಏನಾದರೂ ಇರಬೇಕು ಅಡುಗೆ ಮನೇಲಿ. ಸೊ ಈ ಥರ ಒಂದು ತಿಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಅವಾಗವಾಗ. ನನಗೆ ಇವಾಗ ಅದನ್ನು ನೆನೆಸ್ಕೊಂಡು ನಗು ಬರ್ತಾಯಿತ್ತು ಈ ಸ್ವೀಟ್ ನೋಡಿಬಿಟ್ಟು. ಆದರೂ ಆವತ್ತು ಕೊಟ್ಟಿದ್ದ ದಿನ ನಾನು ತಿನ್ನಲ್ಲ ಅಂತ ಹೇಳಿಬಿಟ್ಟಿದ್ದೆ. ಆದರೆ ಅದು ನೆಕ್ಸ್ಟ್ ಡೇನೇ
ಎತ್ಕೊಂಡು ತಿಂತಾ ಇದ್ದೀನಿ. ಏನು ಅಂದರೆ ಒಂದು ಏನಾದರೂ ತಿಂಡಿ ನೋಡಿಬಿಟ್ರೆ ಸಾಕು ಅದನ್ನು ತಿಂದೆ ಅಂತೂ ಇರೋಕ್ಕಾಗಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ತಿಂತಾ ಇದ್ದೀನಿ ಅದನ್ನು. ಸ್ವಲ್ಪ ಸ್ವಲ್ಪನೇ ಹೀಗೆ ತಿಂದ್ಬಿಟ್ಟು ಆಮೇಲೆ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದರಿಂದ ಬೆಳಗ್ಗೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಏನು ಮಾಡಿಲ್ಲ. ನೋಡಿ ಎಷ್ಟು ಪಾತ್ರೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪನೇ ಇದೆ, ಬಟ್ ಇದಕ್ಕಿಂತ ಜಾಸ್ತಿ ಇಟ್ಕೊಬಿಟ್ಟಿದೆ ನನ್ನ ಪಾತ್ರೆನ. ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ ಮೊದಲು. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲೇ ಸಾತ್ವಿಕ್ ಕೂಡ ಎದ್ಬಿಟ್ಟಿದ್ದಾನೆ. ಅವ್ನು ಎತ್ಕೊಂಡು ಬಂದಿದ್ದೀನಿ. ಯಾಕಿಷ್ಟು ಬೇಗ ಎದ್ದ ಅಂತ ಅಂದರೆ ಇಲ್ಲಿ ಪಕ್ಕದ ಮನೆ ಒಂದು ಪಾಪು ಎಬ್ಬಿಸ್ಬಿಡ್ತೀವಿ ಅವನನ್ನು. ಅಂದರೆ ಗಲಾಟೆ ಮಾಡ್ತಾ ಇತ್ತು, ಆ ಸೌಂಡ್ಗೆ ಮಲ್ಕೊಳ್ಳೆ ಎಲ್ಲ ಎದ್ಬಿಟ್ಟಿದ್ದಾನೆ. ಸ್ವಲ್ಪ ಸೌಂಡ್ ಆದರೂ ಅಷ್ಟೇ ಎದ್ಬಿಡ್ತಾನೆ. ನಿದ್ದೆನೇ ಸರಿಯಾಗಿ ಮಾಡಲ್ಲ. ಎದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅವನ್ನ ಕೂರಿಸ್ಕೊಂಡು ನಾನೇ ಮಾತಾಡಿಸ್ತಾ ಇರ್ತೀನಿ. ಮತ್ತು ಅಲ್ಲಿ ಪಾಪು ಕೂಡ ವೆಯ್ಟ್ ಮಾಡ್ತಾ ಇತ್ತು, ಇವನು ಬರ್ತಾನೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಪಕ್ಕದ ಮನೆ ಪಾಪು ಕರಿತಾ ಇತ್ತು ಇವನನ್ನು. ಇವನು ಹೋಗ್ಲಾ ಅಂತ ಕೇಳ್ತಿದ್ದ. ಸೊ ಹೋಗು ಅಂದೆ. ಅವನಲ್ಲಿ ದೂರದಲ್ಲೇ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ದ. ಆಚೆ ಇದ್ನಲ್ಲ ಅದನ್ನು ಸ್ವಲ್ಪ ಹೊತ್ತು ಆ ಪಾಪು ಜೊತೆ ಆಟ ಆಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಮನೆ ಅಂದರೆ ಫ್ಲೋರ್ ಕ್ಲೀನ್ ಮಾಡಿರಲಿಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಇವನು ಎದ್ಬಿಟ್ಟ. ಬಟ್ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಇವನು ಎದ್ಬಿಟ್ರೆ. ಸೊ ಇವತ್ತು ಆ ಪಾಪು ಇತ್ತಲ್ಲ, ಸೊ ಅದ್ರ ಜೊತೆ ಆಟ ಆಡ್ಕೊಳ್ತಾ ಇದ್ದ. ಅದಕ್ಕೋಸ್ಕರ ನನಗೆ ಈಸಿ ಆಯಿತು. ಮತ್ತು ಫ್ಲೋರ್ ಕ್ಲೀನ್ ಮಾಡಿದ್ಮೇಲೆ ಅವನ್ನ ಒಳಗಡೆ ಕರ್ಕೊಂಡು ಬಂದೆ ಆಟ ಆಡಿದ್ಮೇಲೆ. ಸೊ ಅವನಿಗೆ ಊಟ ಮಧ್ಯಾಹ್ನ ಮಾಡಿಸಿರ್ಲಿಲ್ಲ, ಅದಕ್ಕೋಸ್ಕರ ಸಾಯಂಕಾಲ ಮಾಡಿಸ್ತೀನಿ. ಮಧ್ಯಾಹ್ನ ಮಾಡಿಸ್ಲಿಲ್ಲ ಅಂತಂದರೆ ಸಾಯಂಕಾಲ ಮಾಡಿಸ್ತೀನಿ. ಅದಕ್ಕೋಸ್ಕರ ರೊಟ್ಟಿ ಮಾಡಿಕೊಟ್ಟಿದ್ದೀನಿ. ಮತ್ತು ಚಿಕನ್ ಗ್ರೇವಿ ಇತ್ತು, ಸೊ ಅದನ್ನು ಹಾಕಿ ಕೊಟ್ಟಿದ್ದೀನಿ. ಅವನು ಚಪಾತಿ ಕೇಳ್ದ, ಬಟ್ ನಾನು ರವಾ ದೋಸೆ ಮಾಡಿಕೊಟ್ಟಿದ್ದೀನಿ ಅವನಿಗೆ. ಅವನು ನಿನ್ನೆ ಅಷ್ಟೇ ಮೊನ್ನೆನೂ ಅಷ್ಟೇ ಬರೀ ಚಪಾತಿನೇ ಕೇಳಿ ಮಾಡಿಸ್ಕೊಂಡು ತಿಂದಿದ್ದಾನೆ. ಸೊ ಬರೀ ಚಪಾತಿನೇ ಕೊಟ್ಟರೆ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ರವಾ ದೋಸೆ ಮಾಡಿಕೊಟ್ಟಿದ್ದೀನಿ ಅವನಿಗೆ. ತಿಂತಾ ಇದ್ದಾನೆ ಅದನ್ನು ಕೂಡ. ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ಅವನಿಗೆ, ಬಿಸಿ ಕೂಡ ಇತ್ತು, ಅದಕ್ಕೆ ಸ್ವಲ್ಪನೇ ತಗೊಂಡು ತಿಂತಾ ಇದ್ದಾನೆ. ಬೆಳಿಗ್ಗೆ ಟಿಫನ್ ಮಾಡಿಸಿ ಮತ್ತೆ ಹಾಲು ಕುಡಿಸಿ ಮಲಗಿಸೋ ಅಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು ಇವನನ್ನು. ಇವನು ಎದ್ದಿದ ಮೇಲೆ ನಾನು ಊಟ ಮಾಡಿಸೋಣ ಅಂತ ಅಂದ್ಕೊಂಡು ಅವನಿಗೆ ಇವಾಗ ಊಟ ಕೊಟ್ಟಿದ್ದೀನಿ. ಅವನ ಜೊತೆ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆ ಮಾಡಿದ್ದು ಇವತ್ತು ಮಧ್ಯಾಹ್ನ ಊಟ ಮಾಡೋ ತನಕನೇ 3:30 ಆಗಿಬಿಟ್ಟಿತ್ತು. ನಾನು ಕೂಡ ಊಟ ಮಾಡಿ ಮುಗಿಸ್ತೀನಿ. ಮತ್ತು ಸಂಜೆ ಆಯಿತು. ಸಂಜೆ ಸ್ನ್ಯಾಕ್ಸ್ಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು, ಸಾತ್ವಿಕ್ಗೆ ಚಿಕನ್ ಅಂದರೆ ತುಂಬಾ ಇಷ್ಟ. ಬಟ್ ಅವನು ಗ್ರೇವಿನಲ್ಲಿ ಸ್ವಲ್ಪ ಖಾರ ಇದ್ದಿದ್ದರಿಂದ ಅವನು ಚಿಕನ್ ಗ್ರೇವಿನ ತಿಂದಿರಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಚಿಕನ್ ಪಾಪ್ಕಾರ್ನ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೆಶ್ ಆಗಿರೋ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗಿದ್ರೇ ಈಸಿ ಆಗುತ್ತೆ, ತಿನ್ನೋದಕ್ಕೂ ಡೈಜೆಸ್ಟ್ ಆಗೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಚಿಲ್ಲಿ ಪೌಡರ್ ಇದೆಯಲ್ಲ, ಸೊ ಇದನ್ನು ಮಕ್ಕಳಿಗೆ ಜಾಸ್ತಿ ಹಾಕಿದಾಗ ಹೊಟ್ಟೆ ಉರಿ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ ಮಿಕ್ಸ್ ಮಾಡಿದ್ದೀನಿ. ಮತ್ತು ಸೋಯಾ ಸಾಸ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ನಾವು ಬೇಕಾದರೆ ದೊಡ್ಡವರು ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಇದಕ್ಕೆ ವಿನಿಗರ್ ಹಾಕ್ಬೋದು. ಮತ್ತು ಪೆರಿ ಚಿಕನ್ ಪೌಡರ್ ಮತ್ತು ಆರ್ಗ್ಯಾನಿಕ್ ಪೌಡರ್ ಇಷ್ಟನ್ನು ಕೂಡ ಆ್ಯಡ್ ಮಾಡಿ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮಕ್ಕಳಿಗೆ ಕೊಡೋದ್ರಿಂದ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಇಲ್ಲಿ ಏನೇನು ಬೇಕು ಇಂಪಾರ್ಟೆಂಟಾಗಿ ಅದನ್ನು ಮಾತ್ರ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಜಸ್ಟ್ ಇದಕ್ಕೆ ಉಪ್ಪು ಮತ್ತು ಖಾರ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸೋಯಾ ಸಾಸನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಆದರೂ ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಅದಾಗಿದ ನಂತರ ನಾವು ಇಲ್ಲಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಮಿಕ್ಸ್ ಆಗಿರೋ ಪೌಡ್ರನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಹಿಟ್ಟು ಅದ್ದಿದಾಗಲೂ ಅದು ಟೇಸ್ಟ್ ಕೂಡ ಇರಬೇಕಲ್ವ, ಸೊ ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರನ ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಆ್ಯಡ್ ಮಾಡ್ತಾಯಿಲ್ಲ ಚಿಕನ್ಗೆ ಆ್ಯಡ್ ಮಾಡಿರೋದ್ರಿಂದ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ.
ಥರ ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಅದಕ್ಕೆ ನಾವು ನೆನೆಸಿಟ್ಟಿರುವಂತಹ ಒಂದು ಚಿಕನನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಒಂದು ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಲ್ವ, ಸೊ ಅದರಿಂದ ನಾನು ಇಲ್ಲಿ ಎಲ್ಲದನ್ನು ಕೂಡ ಒಂದೇ ಸರಿ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ದೊಡ್ಡ ಪೀಸ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಇಲ್ಲಿ ಚಿಕ್ಕದು ಪೀಸ್ ಮಾಡಿರೋದ್ರಿಂದ ನಾನು ಎಲ್ಲದನ್ನು ಕೂಡ ಒಂದೇ ಸರಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಇದನ್ನ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ನಾವು ಮತ್ತೆ ಇದನ್ನ ನೀರಲ್ಲಿ ಹಾಕಿ ಮತ್ತೆ ಇನ್ನೊಂದು ಸಾರಿ ನಾವು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕೋಲ್ಡ್ ವಾಟರನ್ನು ತಗೊಂಡಿದ್ದೀನಿ. ಕೋಲ್ಡ್ ವಾಟರ್ ತಗೊಂಡಿರೋದ್ರಿಂದ ಎಲ್ಲದಕ್ಕೂ ಅದು ಅಂಟ್ಕೊಳ್ಳುತ್ತೆ ಮತ್ತು ಬಿಡಿಬಿಡಿಯಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಕೋಲ್ಡ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡಿರುವಂಥ ಚಿಕನನ್ನು ನೀರಲ್ಲಿ ಒಂದ್ಸರಿ ಮತ್ತೆ ಎತ್ಕೊಳ್ತಾ ಇದ್ದೀನಿ. ಅದು ಜಾಸ್ತಿ ಹೊತ್ತು ಬಿಟ್ಟರೆ ಅಲ್ಲೇ ನೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಒಂದೊಂದು ಸೆಕೆಂಡ್ಗೆ ಎತ್ಕೊಳ್ಬಿಡ್ತೀನಿ. ಈ ಥರ ಮಾಡಿದ್ರೆ ತುಂಬಾ ಕ್ರಿಸ್ಪಿ ಬರುತ್ತೆ ಮತ್ತು ಮಸಾಲೆ ಎಲ್ಲ ಕೂಡ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ, ನೀರೊಳಗೆ ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಬೇಗನೆ ಎತ್ಕೊಳ್ತಾ ಇದ್ದೀನಿ. ಎಲ್ಲ ಚಿಕನನ್ನು ಕೂಡ ಹಾಗೆಯೇ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಇವಾಗ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಈ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ನಾನಿಲ್ಲಿ ಯಾವುದೇ ಒಂದು ಉಪ್ಪನ್ನು ಹಾಕಿಲ್ಲ ಮತ್ತು ಚಿಲ್ಲಿ ಪೌಡರನ್ನು ಹಾಕಿಲ್ಲ. ಈ ಹಿಟ್ಟಿಗೂ ಕೂಡ ನಾವು ರೆಡ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಖಾರ ಜಾಸ್ತಿ ಆದರೆ ಮಕ್ಕಳಿಗೂ ಇಷ್ಟ ಆಗಲ್ಲ. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಬ್ರೇಕ್ ಥರ ಬಿಟ್ಕೊಳ್ತಾ ಇದೆ ಒಂದೊಂದು ಪೀಸಲ್ಲೂ ಕೂಡ. ಈ ಥರ ಬಿಟ್ಕೊಂಡ್ರೆ ತುಂಬಾ ಕ್ರಿಸ್ಪಿ ಬರುತ್ತೆ, ಮಕ್ಕಳಿಗೆ ತುಂಬಾ ಕ್ರಿಸ್ಪಿ ಅಂದರೆ ಇಷ್ಟ ಆಗಿರುತ್ತಲ್ವ. ಸೊ ಈ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಕೈಯಲ್ಲೇ ಮಾಡಿಕೊಂಡ್ರೆ ಬೆಸ್ಟ್, ಸ್ಪೂನಲ್ಲೆಲ್ಲ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ. ಚಿಕನ್ನ ಎಲ್ಲನೂ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಇವಾಗ ಎಣ್ಣೆ ಕಾದಿದೆ, ಇವಾಗ ಅದಕ್ಕೆ ಚಿಕನ್ನ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿ ಮತ್ತು ತುಂಬ ಕ್ರಿಸ್ಪಿ ಆಗಿರುವಂತಹ ಚಿಕನ್ ಪಾಪ್ಕಾರ್ನ್ ಇವಾಗ ರೆಡಿ ಆಗಿದೆ. ಸೊ ಇದನ್ನು ನಾನು ಸಾತ್ವಿಕ್ಗೆ ಕೊಡ್ತಾ ಇದ್ದೀನಿ.
ಸಾತ್ವಿಕ್ಗೆ ಪಾಪ್ಕಾರ್ನ್ ನೋಡಿ ತುಂಬಾನೇ ಖುಷಿ ಆಗ್ಬಿಡ್ತು. ಬಂದು ಕೂತ್ಕೊಂಡ ತಿನ್ನೋದಕ್ಕೆ ರೆಡಿಯಾಗಿ. ಮತ್ತೆ ಇದು ಬಿಸಿ ಕೂಡ ಇತ್ತು, ಬಿಸಿನೇ ತೆಗ್ದು ಬಾಯಿಗೆ ಹಾಕ್ಬಿಡ್ತಾನೆ. ಸೊ ಬಿಸಿ ಅಂತಾನು ಗೊತ್ತಿರ್ಲಿಲ್ಲ ಅವನಿಗೆ. ಬಿಸಿ ಅಂದ್ಬಿಟ್ಟು ಪುನಃ ಮತ್ತೆ ವಾಪಸ್ ತೆಗ್ದ ಅವನು. ಇವನ್ಗೆ ಈ ತರ ಒಂದು ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾನೆ. ಮತ್ತೆ ರೈಸ್ ಮಾಡಿದ್ರೆ ಒಂದು ತುತ್ತನ್ನು ತಿನ್ನೋದಿಲ್ಲ. ಸೊ ಈ ತರ ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿ ತಿಂತಾನೆ. ಗ್ರೇವಿನಲ್ಲಿ ಸ್ವಲ್ಪ ಒಂದು ಪೀಸನ್ನು ಕೂಡ ತಿಂದಿಲ್ಲ ಅವನು. ಅದಕ್ಕೋಸ್ಕರ ಅವನಿಗೆ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಟ್ಟಿದ್ದು. ಬಿಸಿನ ಬಾಯಿಗೆ ಹಾಕೊಂಡು ಮತ್ತೆ ಅದನ್ನ ಇಟ್ಕೊ ಅಂತ ಹೇಳ್ದ ನನ್ಗೆ. ಸೊ ಅದಕ್ಕೆ ಮತ್ತೆ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಹಾಸ್ಬಿಟ್ಟು. ಪಾಪ್ಕಾರ್ನ್ ಮಾಡಿ ಸಾತ್ವಿಕ್ಗೆ ಕೊಟ್ಟಿದ್ದೀನಿ, ಅವನು ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಮಾಡು.